ಕತೆ ಹಿಂದಿನ ಕತೆ. ಈ ಒಂದು ಇದರಲ್ಲಿ ನಮ್ಮ ಜೊತೆಗೆ ಎಂ ಬಿ ಜಯರಾಮ್ ಅವರು ಇದ್ದಾರೆ. ಜಯರಾಮ್ ಅವರು ಅಂತ ಹೇಳಿದ್ರೆ ತುಂಬ ಜನಕ್ಕೆ ಪರಿಚಯ ಇದೆ. ಲೈಕ್ KPTCL ಡೈರೆಕ್ಟರ್ ಆಗಿದ್ದರು ಅಂತ, ಮತ್ತು ಈಗ ರಿಟೈರ್ ಆದಮೇಲೆ NTPL ಕೂಡ ಅಡ್ವೈಸರಿ ಕಮಿಟಿನಲ್ಲಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಸಾಂಸ್ಕೃತಿಕ ರಂಗದಲ್ಲಿ ನಾಟಕ, ಸಿನಿಮಾ ಈ ಥರದ್ರಲ್ಲಿ ಇವರು ಪ್ರೊಡ್ಯೂಸರ್ ಆಗಿ ಕೂಡ ಗಿರೀಶ್ ಕಾಸರವಳ್ಳಿ ಅವ್ರದ್ದು 3 ದಾರಿಗಳು, ಆಕ್ರಮಣ ಈ 2 ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ, ಆ್ಯಕ್ಟು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಇವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ. ಮತ್ತು ಇವ್ರನ್ನ ನಾನು ಮರೆಯೋಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಎಡಿಟರು ಆರ್ ನರಸಿಂಹಗೆ ಇವರು ಕ್ಲಾಸ್ಮೇಟ್ ಆಗಿದ್ರಂತೆ. ಹಾಗಾಗಿ ಇವರು ನನಗೆ ಪರಿಚಯ ಆಗಿದ್ದು. ನೀವು ಸಡನ್ನಾಗಿ ಬಂದು ನನ್ನ ಹತ್ರ ಒಂದು ಮಾತಾಡು ಅಂತ ಕೇಳಿದಾಗ ಆಶ್ಚರ್ಯ ಆಯಿತು. ಅದು ಒಂದು ಒಳ್ಳೆ ಸಬ್ಜೆಕ್ಟ್ ಆರಿಸ್ಕೊಂಡು ಬಂದಿದ್ದೀರಾ. ಇವತ್ತು ನಾವು ನಮ್ಮ ಹಿರಿಯ ಪತ್ರಕರ್ತರ, ಮಾಧ್ಯಮದವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡೋಕ್ಕೆ ಹೋಗಿದ್ದೀವಿ. ಪಬ್ಲಿಕ್ ರಿಲೇಷನ್ PRCI ಅಂತ ಹೇಳಿದ್ರೆ ಎಂಟೈರ್ ಇಂಡಿಯಾಗೆ ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದರು. ಅದು ಯಾರೇ ಪ್ರೆಸಿಡೆಂಟ್ ಬರಲಿ ಹೋಗಲಿ, ಇವತ್ತಿಗೂ ಕೂಡ PRC ಅಂತ ಹೇಳಿದ್ರೆ ತಕ್ಷಣ ಹೇಳೋದು ಜಯರಾಮ್ ಅಂತ. ಎಲ್ಲ ಜರ್ನಲಿಸ್ಟ್ಗಳು ಮತ್ತು ಅವರ ಅನುಭವಗಳನ್ನು ಮೆಲುಕು ಹಾಕೋದಕ್ಕಾಗಿ ನೀವು ಬಂದಿದ್ದೀರಾ. ತುಂಬ ಸಂತೋಷ. PRಗೆ ಮತ್ತು ಮಾಧ್ಯಮಕ್ಕೆ ಸಿಕ್ಕಾಪಟ್ಟೆ ಕ್ಲೋಸ್ ನಂಟಿದೆ. ಇದ್ರ ಬಗ್ಗೆ ಈ ನಮ್ಮ ಪ್ರಾಜೆಕ್ಟ್ ಸ್ಟೋರಿ ಬಿಹೈಂಡ್ ಸ್ಟೋರಿ ಬಗ್ಗೆ ಅವ್ರದ್ದು 1-2 ಮಾತು ಹೇಳ್ತಾ ಇದ್ದಾರೆ. ನಾನು ಒಬ್ಬ ಪತ್ರಕರ್ತನಾಗಿದ್ದೆ. ಎಲ್ಲಿ ಅಂದರೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಗ್ರೂಪ್ನಲ್ಲಿ ಒಂದು 8 ತಿಂಗಳು ಕೆಲಸ ಮಾಡಿದ್ದೆ. ಅನುಭವ ನನಗೆ ಬಂದಿದ್ದು ಅಂದರೆ ಪ್ರಜಾವಾಣಿ ಗ್ರೂಪಿನಿಂದ. ಆವಾಗ ಅಲ್ಲಿ ನನಗೆ ಗುರುತಾದರು BV ವೈಕುಂಠರಾಜು, GS ಸದಾಶಿವ, ಚಂದ್ರನಾಥ್ ಅಂತ ಅತ್ಯುನ್ನತ ಸ್ಥಾನಕ್ಕೆ ಏರಿ ಒಬ್ಬರು ಆರ್ಟಿಸ್ಟ್ ಆಗಿದ್ದರು. ಮತ್ತು ಅನೇಕರು ಬರಹಗಾರರು, ನಿಮಗೆಲ್ರಿಗೂ ಗೊತ್ತು ಅವರ ಒಡನಾಟ. ನಂತರ YNK ಅವರು ಅತ್ಯಂತ ಉತ್ತಮ ಪತ್ರಕರ್ತರಾಗಿದ್ದರು ಹಾಗೂ ಎಡಿಟ್ರು ಆಗಿದ್ದರು. ಅವರು ಯಾವಾಗಲೂ ನನಗೆ ಕರೆದು ಏನೇನು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ರು. ಹಾಗೆ ನನ್ನನ್ನು ಸಿನಿಮಾ ರಂಗಕ್ಕೆ ಕರ್ಕೊಂಡು ಹೋಗೋದಕ್ಕೂ ಕೂಡ ಅವರು ಒಂದು ಮುಖ್ಯ ಕಾರಣ ಅನ್ಬೋದು. ನನಗೆ 8 ತಿಂಗಳಲ್ಲೇ ಇಷ್ಟು ದೊಡ್ಡ ಅನುಭವ ಆಗಬೇಕಾದ್ರೆ ತಮ್ಮ ಇಡೀ ಜೀವನವನ್ನು ಒಂಥರ ಪೇಪರ್ನಲ್ಲೇ ಕಳೆದು ಪೇಪರ್ ಉದ್ಯಮದಲ್ಲೇ ಬೆಳೆದು ಬಂದಂಥ ಅನೇಕ ಮಹನೀಯರುಗಳು ಅವರ ಅನುಭವಗಳನ್ನು ಕೇಳೋದ್ರಲ್ಲಿ ಎಷ್ಟು ಸಂತೋಷ ಬರ್ಬೋದು. ಅದನ್ನು ಶಮಂತ ಮತ್ತು ಶರಣ್ರವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇದು ಬಹುಶಃ ನಮ್ಮ ಸ್ಟೂಡೆಂಟ್ಸ್ಗಳಿಗೆ, ಜರ್ನಲಿಸಮ್ ಸ್ಟೂಡೆಂಟ್ಸು, ಸಂವಹನ ಸ್ಟೂಡೆಂಟ್ಸು ಹಾಗೂ ಅನೇಕ ಇತರ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಬಹುದು ಎಂದು ನನ್ನ ಅನಿಸಿಕೆ.